ಇದೇ ಇದೇ ವಿಚಾರವಾಗಿ ಇನ್ನೊಂದು ಸ್ವಲ್ಪ ಅದನ್ನು ನೋಡೋದಾದ್ರೆ ಸರ್, ನಾವು ಬಹುಶಃ ಇದನ್ನು ಏನೋ ಥಿಂಗ್ಸ್ ಫಾಲ್ ಅಪಾರ್ಟ್ ಥರದ ಇವತ್ತು ಸ್ಕ್ಯಾಟ್ರಡ್ ಆಗಿರುವಂಥ, ಅಂದರೆ ನಮ್ಗೆ ಯಾವುದನ್ನು ಕೂಡ ಯಾವ ರೀತಿ ಕನ್ಸೀವ್ ಮಾಡಬೇಕು ಅಂತ ಗೊತ್ತಾಗದಿರುವಂಥ ಒಂದು ಸ್ಥಿತಿಗೆ ಬರಬಹುದು, ಅಥವಾ ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಒಂದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು ಲ್ಯಾಕ್ಸಿಟಿ ಅಥವಾ ಆ ಇಡೀ ವಿಷಯಗಳ ಬಗ್ಗೆನೇ ನಾವು ಒಂದು ಇಂಟ್ರೆಸ್ಟು ಕಳ್ಕೊಳ್ಳೋದು, ಸಂವೇದನೆಯನ್ನು ಕಳ್ಕೊತಾ ಹೋಗುವಂಥದ್ದು ಇದನ್ನು ಕಾಣ್ತಾ ಹೋಗೋದು. ಇದರ ಜೊತೆಗೆ ಬಹುಶಃ ಇದು ಈ ಪತ್ರಿಕೆಗಳು ಒಂದು ಸಂದರ್ಭದಲ್ಲಿ ಒಂದು ಈ ಪಬ್ಲಿಕ್ ಇಂಟೆಲೆಕ್ಚುಯಲ್ ಸ್ಪೇಸ್ನ ಹೇಗೆ ತಗೋತಾ ಇದ್ದಿದ್ದು, ಮತ್ತು ಅಲ್ಲಿ ಅದಕ್ಕೊಂದು ಡಿಸ್ಕೋರ್ಸ್ ಸೆಟ್ ಮಾಡ್ತಾ ಇದ್ದಿತ್ತಲ್ಲ, ಮತ್ತು ಅದರ ಮೇಲೆ ಬಹುಶಃ ನಮಗೆ ಇನ್ನೊಂದು ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಅಂತ ಏನು ಕರಿತಾ ಇದ್ವಿ, ಬಹುಶಃ ನಾವು ಅದನ್ನು ಅನಂತಮೂರ್ತಿ ಅವರ ಹೋದ ನಂತರ ನಮಗೆ ಮತ್ತೆ ಆ ಥರದ್ದು ನಾವು ದೇವನೂರು ಮಹಾದೇವರಲ್ಲೂ ಕೂಡ ಸಾಕಷ್ಟು ಕೆಲವೊಂದು ಇದನ್ನು ನೋಡಿದ್ವಿ. ಆದರೆ ಬಹುಶಃ ಮಹಾದೇವ ಅವರ ಡಿಸ್ಕೋರ್ಸಸ್ ಏನಿದೆ ಅದನ್ನು ಸಾಧ್ಯವಾದಷ್ಟು ಮಾಧ್ಯಮಗಳಿಂದ ಹೊರಗೆ ಇಡುವಂಥದ್ದನ್ನು ಕೂಡ ಸೆಲೆಕ್ಟಿವ್ ಆಗಿ ನಾವು ಕಾಣ್ತೀವಿ, ಆ ರೆಸ್ಪಾನ್ಸಸ್ನಾಗಲಿ ಮತ್ತೊಂದಾಗಲಿ. ಅದೇ ರೀತಿ ಒಂದು ಇಂಟೆಲೆಕ್ಚುಯಲ್ ಸ್ಟ್ಯಾಂಡ್ ಪಾಯಿಂಟ್ಸ್ ಅಂತ ಅನ್ನೋದು, ಅಥವಾ ಒಂದು ಚಿಂತನೆಗೆ ಇಡೀ ಸಮಾಜನ ಹಚ್ಚುವಂಥ, ಅಥವಾ ಅದಕ್ಕೆ ಇದರಲ್ಲಿ ಮತ್ತೆ ಮತ್ತೆ ತಮ್ಮಂತ ಅವಲೋಕಿಸ್ಕೊಳ್ಳುವಂಥ ಒಂದು ಸಾಧ್ಯತೆಗಳನ್ನು ಏನು ಅನಂತಮೂರ್ತಿ ಥರದ ಪರ್ಸೋನಾಸ್ ಕೊಡ್ತಾ ಇದ್ರು ನಮಗೆ, ಬಹುಶಃ ಒಂದೂವರೆ ದಶಕದ ಹಿಂದಿನ ದಿನಗಳಲ್ಲಿ. ಇದು ಕೂಡ ಇವತ್ತು ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ. ಮತ್ತು ಪತ್ರಿಕೆಗಳು ಕೂಡ ನೀವು ಹೇಳಿದಾಗೆ ಆ ಬಂಧ ಮತ್ತು ಆ ಫಾಲೋ ಅಪ್ ಆಗಲಿ ಅದು ಇಲ್ಲದೆ ಇರೋದ್ರಿಂದ, ಮತ್ತು ಆ ಪಬ್ಲಿಕ್ ಇಂಟೆಲೆಕ್ಚುಯಲ್ ಸ್ಪೇಸಿಂದ ಹಿಂದೆ ಸರಿತಾ ಇರೋದ್ರಿಂದ, ಮತ್ತು ಇಲ್ಲಿ ಆಬ್ಜೆಕ್ಟಿವಿಟಿ ಹೆಸರಿನಲ್ಲಿ ಭಾಳ ಈ ಥರದ್ದು ನಡೀತಾ ಇದೆ ಪತ್ರಿಕೋದ್ಯಮದಲ್ಲಿ. ನಾವು ವಿಷಯವನ್ನು ನಾವು ಬರೀ ಒಂದು ದುರ್ಬೀನ್ ಅಥವಾ ವಿಷಯವನ್ನು ನಾವೊಂದು ಲೈವ್ ಬ್ರೈನ್ಲೆಸ್ ಕ್ಯಾಮ್ರಾಸ್ ಥರ ಒಂದಷ್ಟನ್ನು ರೆಕಾರ್ಡ್ ಮಾಡೋಣ, ಅದನ್ನು ಪಾಸ್ ಆನ್ ಮಾಡೋಣ ಅನ್ನೋ ಥರದ್ದು ಏನೊಂದಿರುತ್ತಲ್ಲ, ಆ ಮನೋಭಾವನೂ ಕೂಡ ಹೆಚ್ಚಾಗಿ ಇದೆ. ಅದು ಯಾರನ್ನ ಓಲೈಸ್ತಾ ಇದೆ ಅಥವಾ ಯಾವ ಶಕ್ತಿಗಳನ್ನು ಅದು ಬೆಳೆಸ್ತಾ ಇದೆ ಅನ್ನೋವಂಥದ್ದು ಅದರ ಹಿಂದೆ ಇರೋ ಇದನ್ನು ಗಮನಿಸಿದಾಗ ಗೊತ್ತಾಗುತ್ತೆ. ಏನಕ್ಕೆ ಆ ಆಬ್ಜೆಕ್ಟಿವಿಟಿ ಅನ್ನೋದನ್ನು ಮತ್ತೆ ಮತ್ತೆ ಹೆಚ್ಚೆಚ್ಚು ಎನ್ಫೋರ್ಸ್ ಮಾಡಲಿಕ್ಕೆ ಹೋಗುವಂಥದ್ದು, ಒಂದು ರಿಪೋರ್ಟಿಂಗಲ್ಲಾಗೋದು ಮತ್ತೊಂದರಲ್ಲಾಗೋದು, ಅದು ಯಾವ ವಾಯ್ಸ್ನ ಹಮ್ ಡೌನ್ ಮಾಡುತ್ತೆ ಅನ್ನೋಂಥದ್ದು. ಈ ಲೈನ್ಸಲ್ಲಿ ನಿಮ್ಮ ಥಾಟ್ಸ್ ಹೇಗಿದೆ ಈ ವಿಚಾರದಲ್ಲಿ? ನಿಮ್ಮ ಪ್ರಶ್ನೆಯಲ್ಲಿ 3-4 ಸೆಗ್ಮೆಂಟ್ಸ್ ಇವೆ. ಮೊದಲನೇದಾಗಿ ನೀವು ಹೇಳಿದ್ದು ನಾವು ಸಂವೇದನೆಯನ್ನು ಕಳ್ಕೋತಾ ಇದ್ದೀವಿ, ಇನ್ಸೆನ್ಸಿಟಿವ್ ಆಗ್ತಾ ಇದ್ದೀವಿ. ನಾನು ಅಷ್ಟು ಹತಾಶನಾಗಿಲ್ಲ. ಯಾಕಂದರೆ ಪ್ರತಿಯೊಂದು ಜನ್ರೇಷನ್ಗೂ ಅದರದ್ದೇ ಆದ ಒಂದು ಡಿಸ್ಕೋರ್ಸನ್ನು, ಅದರದ್ದೇ ಆದ ಒಂದು ರೆಸ್ಪಾನ್ಸನ್ನು ಅದು ಕ್ರಿಯೇಟ್ ಮಾಡಿಕೊಳ್ಳುತ್ತೆ. ಬಹುಶಃ ನಾವು ಆ ರೆಸ್ಪಾನ್ಸನ್ನು ಈಗಾಗಲೇ ಗುರುತಿಸುವಷ್ಟು ಸೆನ್ಸಿಟಿವ್ ಆಗಿಲ್ಲ. ಬಹುಶಃ ಇದೆ ಅದು. ನನಗೆ ಅದು ಕೆಲವು ಸತಿ ಆಶ್ಚರ್ಯ ಆಗೋದು, ಯಾವುದೋ ಈ ಯೂನಿವರ್ಸಿಟಿಯಲ್ಲಿ ಒಂದು ಸಭೆ ಕರೆದಿರ್ತಾರೆ, ಆ ಸಭೆಯಲ್ಲಿ ಮಾತನಾಡಿದ ಕೂಡಲೇ ಒಂದು 10 ಜನ ಹುಡುಗರು ಸುತ್ತ ಬಂದು ನಿಂತ್ಕೊಂಡು ಮಾತನಾಡ್ತಾರಲ್ಲ, ಆಗ ಅವ್ರು ಎಷ್ಟು ಬ್ರೈಟ್ ಇದ್ದಾರೆ ಅಂತ ಅನಿಸುತ್ತೆ ನಿಮಗೆ. ಅವ್ರಿಗೆ ನಮ್ಮ ಎಲ್ಲ ದಡ್ಡತನಗಳು ಅರ್ಥ ಆಗ್ತಾ ಇರ್ತದೆ. ಮತ್ತು ಈಗ ನಾನು ಪತ್ರಿಕೆ ನಡೆಸ್ತಾ ಇದ್ದಾಗ ಸುಮಾರು ಜನ ಹೊಸ ಹುಡುಗರು ಬರೀಲಿಕ್ಕೆ ಶುರು ಮಾಡಿದ್ರು. ಆ ಹೊಸ ಹುಡುಗರನ್ನ ಯಾಕೆ ನಾನು ಹೆಚ್ಚೆಚ್ಚು ಎನ್ಕರೇಜ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಅವ್ರು ಹೊಸ ಹುಡುಗರು ಮತ್ತು ಅವರು ಹೊಸ ರೀಡರ್ಶಿಪ್ ತರ್ತಾರೆ ಅನ್ನೋದಕ್ಕೆ ಕಾರಣಕ್ಕಷ್ಟೇ ಅಲ್ಲ, ಎಲ್ಲೋ ಒಂದು ಕಡೆ ನನಗೆ ಅದು ಒಂದು ಥರದ ಅಶ್ಯೂರೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇರ್ತದೆ, ದಟ್ ವಿ ಆರ್ ಸ್ಟಿಲ್ ಆನ್ ದಿ ರೈಟ್ ಟ್ರ್ಯಾಕ್ ಅನ್ನೋದು. ಸೊ ಹಾಗಾಗಿ ನಿಮ್ಮ ಮೊದಲನೇ ಪ್ರಶ್ನೆಯ ಇದಕ್ಕೆ ಹೇಳೋದಾದರೆ, ನಾನು ಅಷ್ಟು ಹತಾಶನಾಗಿಲ್ಲ. ಸೊ ಅದು ಕ್ರಿಯೇಟ್ ಆಗುತ್ತೆ. ಮತ್ತು ಇಟ್ ಮೇ ಟೇಕ್ ಟೈಮ್, ಆರ್ ಅದು ನಡೀತಾ ಇರೋ ರೀತಿಯನ್ನು ನಾವು ಇನ್ನೂ ಗ್ರಾಸ್ಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದು ಯಾವುದೋ ರೀತಿಯಲ್ಲಿ ಅದು ತನ್ನನ್ನು ತಾನು ಸೇರಿಸ್ಕೊಂಡು ಒಟ್ಟಿಗೆ ಬಂದು ಅದೊಂದು ಶಕ್ತಿಯಾಗಿ ರೂಪುಗೊಳ್ಳುತ್ತದೆ. ಸೊ ದಟ್ಸ್ ಕೈಂಡ್ ಆಫ್ ರೆಸ್ಪಾನ್ಸ್ ಟು ಯುವರ್ ಫಸ್ಟ್ ಕ್ವೆಶ್ಚನ್. ಇನ್ನೊಂದು, ನೀವು ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಬಗ್ಗೆ ಮಾತನಾಡಿದ್ರಿ. ಅದ್ರ ಬಗ್ಗೆ ನಂಗೆ ತುಂಬ ತಕರಾರು, ಜಗಳ ಎಲ್ಲ ಮುಂಚಿನಿಂದಲೂ ಇದೆ. ನೀವು ಅನಂತಮೂರ್ತಿಯವರ ಹೆಸರನ್ನು ರಿಪೀಟೆಡ್ ಆಗಿ ಹೇಳಿದ್ರಿ. ನಾನು ಒಂದು ಸತಿ ಸುಚಿತ್ರದಲ್ಲಿ ಮಾತನಾಡ್ತಾ ಇರಬೇಕಾದಾಗ ಅನಂತಮೂರ್ತಿಯವರು ಇದ್ದರು ಆ ಸಭೆಯಲ್ಲಿ. ಅಲ್ಲಿ ನಾನು ಹೇಳಿದೆ ಪಬ್ಲಿಕ್ ಇಂಟೆಲೆಕ್ಚುಯಲ್ ಇಸ್ ಡೆಡ್ ಅಂತ. ಆವಾಗ ಅವ್ರು ನಾವಿಲ್ವಾ ಅಂತ ಹಿಂದಿನಿಂದ ಕೈ ಎತ್ತಿದ್ರು. ಸೊ ನಾನು ಅದ್ರ ಬಗ್ಗೆ, ಆ ಇನ್ಸಿಡೆಂಟಿನ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನವನ್ನು ಮಾಡಬೇಕಾಗಿಲ್ಲ. ದಟ್ ಇಟ್ ಸೆಲ್ಫ್ ಟೆಲ್ಸ್ ಯು ಹೌ a public intellectual has had to raise his hand to say that I am a public intellectual. ಸೊ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಬೇಕಾಗಿಲ್ಲ. ಅದು ಮೆಟಫರ್, ಅದೊಂದು ರೂಪಕ. ಅದು
ಬಟ್ ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಯಾಕೆ ಒಂದು ಮಾಧ್ಯಮದಲ್ಲಿ ಇವತ್ತು ಆ ಥರದ ಒಂದು ಸ್ಪೇಸನ್ನು ಅವರು ಕ್ರಿಯೇಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಹಿಂದೆ ಎಲ್ಲವೂ ಚೆನ್ನಾಗಿತ್ತು ಈಗೆಲ್ಲ ಹೀಗಾಗೋಗಿದೆ, ಅದು ಕೂಡ ತಪ್ಪು ಗ್ರಹಿಕೆ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಹಿಂದೆ ಒಬ್ಬ ಆ್ಯಂಗ್ರಿ ಲೆಟರ್ ರೈಟರ್ ಇರ್ತಾ ಇದ್ದ, ಅವನಿಗೆ ಬೇರೆ ಯಾವುದೇ ಕನ್ಸರ್ನ್ಸ್ ಇರ್ತಾ ಇರಲಿಲ್ಲ. ಅವನು ಅದನ್ನು ಸಂಪಾದಕನಿಗೆ ಬರೆಯೋದರ ಮೂಲಕ ಮತ್ತು ತನ್ನ ತನ್ನ ಫ್ರಸ್ಟ್ರೇಷನನ್ನು ತನ್ನ ಹೊರಗಾಗ್ತಾ ಇದ್ದ ಅವನು. ಬಟ್ ಈಗ ಆ ಥರದ ಅನ್ಅಫಿಲಿಯೇಟೆಡ್ ಲೆಟರ್ ರೈಟರ್ಸ್ ನಿಮಗಿಲ್ಲ. ಮತ್ತು ಲೆಟರ್ ಸ್ಪೇಸ್ ಕೂಡ ಶ್ರಿಂಕ್ ಆಗೋಗಿದೆ. ಯಾಕೆಂದರೆ ನಾಟ್ ಬಿಕಾಸ್ ದೇ ಡೋಂಟ್ ವಾಂಟ್ ಇಟ್, ಬಟ್ ದೆರ್ ಆರ್ ಅದರ್ ಇಂಟ್ರ್ಯಾಕ್ಟಿವ್ ಮೋಡ್ಸ್. ಮಾಧ್ಯಮ ತನ್ನ ಟೆಕ್ನಾಲಜಿಕಲಿ ಬೇರೆ ಥರ ಆಗೋಗಿದೆ ಅದು. ಸೊ ಅದಕ್ಕೆ ಬೇರೆ ಬೇರೆ ಥರದ ಸ್ವರೂಪ, ಬೇರೆ ಥರದ ಇದು ಬಂದ್ಬಿಟ್ಟಿದೆ ಇಂಟ್ರ್ಯಾಕ್ಟಿವಿಟಿಗೆ. ಸೊ ಹಾಗಾಗಿ ಅದು ಶ್ರಿಂಕ್ ಆಗಿರ್ಬೋದು. ಮತ್ತು ನಾನು ಟೈಮ್ಸಲ್ಲಿದ್ದಾಗ ಈ ಎಡಿಟೋರಿಯಲ್ ಮೀಟಿಂಗ್ಸ್ ನಡೀತಾ ಇದ್ದಾಗ ಮುಂಬೈನಲ್ಲಿ ಅಲ್ಲಿ ಹೇಳೋರು, ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೆ, ನನಗೆ ಪ್ರತಿದಿನ ಒಂದು 400 ಪತ್ರ ಬರುತ್ತೆ ಅಂತ. ಆಗ ಅಲ್ಲಿನ ಮ್ಯಾನೇಜ್ಮೆಂಟಿನ ಇವರು ಆತಂಕಗೊಳ್ಳೋರು. ಹಂಗಾದರೆ ನಮ್ಮ ಪತ್ರಿಕೆಯನ್ನು ತುಂಬ ಸಮಯ ಇರೋರು ಓದ್ತಾ ಇದ್ದಾರೆ, ಅದು ಡೇಂಜರಸ್ ಅಂತ. ಸರ್ಕ್ಯುಲೇಷನ್ನ ದೃಷ್ಟಿಯಿಂದ ತುಂಬ ಸಮಯ ಇರೋರು ಯಾರು? ರಿಟೈರ್ ಆದವರು, ಅಥವಾ ಕೆಲಸ ಇಲ್ಲದವರು, ಅಥವಾ ಕೆಲಸಕ್ಕಾಗಿ ಪ್ರಯಾಣಿಸುವವರು ತುಂಬ ಕಮ್ಮಿ ಜನ ಇರ್ತಾರೆ. ಅಂದರೆ ಡಿಸ್ಟೆನ್ಸಸ್ ಇಂಡಿಯಾದಲ್ಲಿ ನೀವು ನ್ಯೂ ಜೆರ್ಸಿ ಟು ನ್ಯೂಯಾರ್ಕ್, ಮ್ಯಾನ್ಹಟನ್ ಕೆಲಸ ಮಾಡೋಕ್ಕೆ ಹೋಗೋದು ಆ ಥರದ್ದು ಇದಲ್ಲ ಅದು. ಸೊ ಅಲ್ಲಿ ಆತಂಕ ಕ್ರಿಯೇಟ್ ಆಗ್ತಾ ಇತ್ತೆ ಹೊರತು ಹೆಚ್ಚು ಪತ್ರಗಳು ಬರ್ತವೆ ಅನ್ನೋದು, ಹೆಚ್ಚು ಪತ್ರಗಳು ಒಂದು ಪತ್ರಿಕೆಯ ಜೀವಂತವಾಗಿದೆ, ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗೆಗಿನ ಹೆಮ್ಮೆ ಅಥವಾ ಸಂತೋಷವನ್ನಂತೂ ಉಂಟು ಮಾಡ್ತಾ ಇರಲಿಲ್ಲ. ಸೊ ಲೆಟರ್ ರೈಟಿಂಗ್ ಅನ್ನೋದು ಹ್ಯಾಸ್ ಚೇಂಜ್ಡ್ ಮೋಡ್ಸ್. ಅದು ಬೇರೆ ಬೇರೆ ರೀತಿ ನಿಮ್ಗೆ ಸಿಕ್ಬಿಡುತ್ತೆ. ಯಾರೋ SMS ಮಾಡಿಬಿಡ್ತಾರೆ ಬೆಳಗ್ಗೆ. ಅವನು ಹಿಂದೆ ಆ ಥರದ SMS ಫೆಸಿಲಿಟಿ ಇರಲಿಲ್ಲ. ಸೊ ಅವ್ನು ಕಾರ್ಡೇ ಬರಿಬೇಕಿತ್ತು. ಸೊ ನಿಮಗೆ ಕಾರ್ಡ್ ಬರೋದು. ಈಗ SMS ಮಾಡ್ತಾರೆ, ಫೋನ್ ಮಾಡಿ ಹೇಳ್ತಾರೆ, ಎಲ್ಲೋ ಸಿಕ್ಕಾಗಿ ಹೇಳ್ತಾರೆ. ಸೊ ಕೂತು ಪತ್ರ ಬರೆಯುವ ಇದು ಕಮ್ಮಿ ಆಗಿದೆ. ಸೊ ಯು ನೀಡ್ ನಾಟ್ ಇಮ್ಯಾಜಿನ್ ದಟ್ ಎಲ್ಲೋ ಒಂದು ಕಡೆ ರೆಸ್ಪಾನ್ಸ್ ಇಲ್ಲ ಅಂತ ಇಮ್ಯಾಜಿನ್ ಮಾಡ್ಕೋಬೇಕಾಗಿಲ್ಲ. ಮತ್ತು ಅತಿ ಹೆಚ್ಚು ಪತ್ರಗಳು ಬಂದಾಗ ಈ ಥರದ ನಾನು ಹೇಳಿದ ಥರದ ಒಂದು ಆತಂಕ, ಅಂದರೆ ಕೆಲಸ ಇಲ್ಲದವರು, ನಿವೃತ್ತರಾದವರು ಹೆಚ್ಚು ಪತ್ರಿಕೆ ಓದ್ತಾ ಇರೋದ್ರಿಂದ ಹೆಚ್ಚು ಪತ್ರ ಬರುತ್ತೆ ಅಂತ ಅದು ನಿಮ್ಗೆ ಉಲ್ಟಾ ಆಗುತ್ತೆ, ಅದು ನಿಮಗೆ ಶ್ರೇಯಸ್ಸಲ್ಲ ಅನ್ನೋದನ್ನು ಕೂಡ ನನಗೆ ಟೈಮ್ಸ್ನಲ್ಲಿ ದೇ ಮೇಡ್ ಮಿ ವೆರಿ ಕಾನ್ಷಿಯಸ್ ಆಫ್ ಇಟ್. ಯಾವುದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ನು, ಇಷ್ಟು ಪತ್ರ ಬರುತ್ತೆ ನನಗೆ ಅಂತ, ಅದನ್ನು ಕೂಡ ಅವರು ಆ ರೀತಿ ನೋಡ್ತಿರ್ಲಿಲ್ಲ. ಮತ್ತು ಒಂದು ಸ್ಮಾಲ್ ಇಂಟರ್ವ್ಯೂ. ಹಾಂ, ಬಹುಶಃ ನಾನು ಟೈಮ್ಸಲ್ಲಿ ನಾನು ಕೂಡ ಕೆಲವು ಕಾಲ ವರ್ಕ್ ಮಾಡಿದ್ರಿಂದ ನೀವು ಹೇಳಿದ್ದನ್ನು ಸ್ವಲ್ಪ ಲಂಬಿಸಬೇಕು ಅಂತ ಅನ್ನಿಸ್ತು. ಬಹುಶಃ ಅದು ಪಾಸ್ ಆನ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾವ ವರ್ಗ ಹೆಚ್ಚು ಕೂತು ಆಲ್ರೆಡಿ ಅದು ಓದಲಿಕ್ಕೆ ಸಮಯ ಪುರ್ಸೊತ್ತಾಗಿದೆ ಅನ್ನೋಂಥದ್ದು ವರ್ಗ ಇದೆ, ಅದು ಸೆಟ್ಲ್ಡ್ ಆಗಿದೆ ಅಂತ ಹೇಳಿ, ಅದಕ್ಕೆ ಹೆಚ್ಚಿಗೆ ಬೈಯಿಂಗ್ ಪವರ್ ಇಲ್ಲ ಅಂತ ಹೇಳಿ, ಮತ್ತೆ ಆ ವರ್ಗ ಡೈನಮಿಕ್ ಎಕಾನಮಿಕ್ಸ್ ಇಲ್ಲ ಅನ್ನೋ ಹೇಳಿ ಆ ಥರದ ವರ್ಗನ ನಂಬಿಕೊಂಡು ಕೂತ್ರೆ ತನಗೂ ಕೂಡ ನಾಳೆ ದಿನ ಏನು ಅಡ್ವರ್ಟೋರಿಯಲ್ ಅಲ್ಲಿ ಹೆಚ್ಚಿನ ಆದಾಯ ಅಥವಾ ಬರೋದಿಲ್ಲ ಅನ್ನೋದನ್ನ ಹೇಳಿ ವ್ಯಾಖ್ಯಾನ. ಕರೆಕ್ಟ್. ಟೈಮ್ಸಿನ ಇಡೀ ಫಿಲಾಸಫಿ ಅದು ಬಾಟಮ್ಸ್ ಅಪ್. ಅದು ನೀವು ಒಂದು ಪತ್ರಿಕೆ, ಒಂದು ಓದುಗ ಬಳಗ, ಮತ್ತು ಅದು ಕಮ್ಯುನಿಟಿ ಆಫ್ ರೀಡರ್ಸ್, ಒಪಿನಿಯನಿನ ಇಂಪಾರ್ಟೆನ್ಸು, ಮತ್ತು ನೀವೇನೋ ಅಜೆಂಡಾ ಸೆಟ್ ಮಾಡಿ ಅದು ಯಾವುದರಲ್ಲೂ ಕೂಡ ಟೈಮ್ಸ್ ನಂಬೋಲ್ಲ. ಅವರ ಫಿಲಾಸಫಿ ಕಂಪ್ಲೀಟ್ಲಿ ಉಲ್ಟಾ ಇದೆ. ಆ ಪತ್ರಿಕೆಯ ಇಡೀ ಗ್ರೂಪಿನ 8-10 ಎಡಿಟರ್ಗಳಲ್ಲಿ ಒಬ್ಬನಾಗಿದ್ದರಿಂದ ನನಗದು ಚೆನ್ನಾಗಿ ಮನವರಿಕೆ ಆಗಿದೆ ಅದು. ಮತ್ತು ನ್ಯೂಯಾರ್ಕರಿನ ಒಂದು ಪ್ರೊಫೈಲ್ ಬಂತು ಜೈನ್ಸಿನ ಬಗ್ಗೆ, ಸಿಟಿಸನ್ ಜೈನ್ಸ್ ಅಂತ. ಅದನ್ನು ಕೆನ್ ಒಲೆಟಾ ಅಂತ ಒಬ್ಬ ಭಾಳ ಒಳ್ಳೆ ಬರಹಗಾರ, ಟೈಮ್ಸಿನ ನ್ಯೂಯಾರ್ಕರಿನ ಸ್ಟಾಫ್ ರೈಟರು, ಅವನು ಅದನ್ನು ತುಂಬ ಚೆನ್ನಾಗಿ ಅನಲೈಸ್ ಮಾಡಿ ಅಲ್ಲಿ ಕನ್ಫೆಸ್ಸು ಮಾಡ್ಕೊಂಡಿದ್ದಾರೆ. ಅದನ್ನು ಅವರು ಮುಚ್ಚಿಟ್ಕೊಳ್ಳೋದು ಇಲ್ಲ. ಅವರು ನಮಗೆ ಅಡ್ವರ್ಟೈಸಿಂಗ್ ಲೆಡ್ ಇಂಡಸ್ಟ್ರಿ ನಾವು ಅಂತಲೇ ಅವರು, ವಿ ಆರ್ ಅನ್ ಅಡ್ವರ್ಟೈಸಿಂಗ್ ಆರ್ಗನೈಸೇಷನ್, ವಿ ಆರ್ ನಾಟ್ ಇದಲ್ಲ ಅಂತ ಅವರು ಓಪನ್ ಆಗಿ ಹೇಳ್ಕೋತಾರೆ. ಸೊ ಯಾವ ವರ್ಗಕ್ಕೆ ಅಡ್ವರ್ಟೈಸ್ಮೆಂಟ್ ಕೂಡ ಒಂದು ಉತ್ತಮವಾದಂಥ ಇನ್ಫಾರ್ಮೇಷನ್ ಆಗುತ್ತೆ, ನಾವು ಆ ವರ್ಗನ ನಾವು ಟಾರ್ಗೆಟ್ ಅಬ್ಸಲ್ಯೂಟ್ಲಿ. ಸೊ ಅನ್ನೋ ಥರದ್ದು ಒಂದು ಪ್ರಿನ್ಸಿಪಲ್ ಇದೆ. ಮತ್ತು they were never no hypocrisies were maintained there. No, they were quite open about it. That is something that I like about them also. ನಾವೇನೋ ಮುಚ್ಚಿಟ್ಕೊಂಡು ನಾವು ಇದು ಮಾಡಿದ್ವಿ, ನಾನು ಇಲ್ಲ
ನಾಳೆ ನ್ಯೂಸ್ ಪೇಪರ್ನ ಎಥಿಕ್ಸನ್ನು ನಾನು ಎತ್ತಿ ಹಿಡಿದೆ, ಅದ್ರ ಬಗ್ಗೆ ಭ್ರಮೆಗಳಿಲ್ಲ ಅವ್ರಿಗೆ. ಅವ್ರು ಅದನ್ನು ಹೇಗೆ ಕಾನೂನಿನ ಚೌಕಟ್ಟಿನಲ್ಲಿ ಸಿಕ್ಕಾಕೊಳ್ಳೋದ ರೀತಿಯಲ್ಲಿ ನಾನು ಹೇಗೆ ಡಿವೈಸ್ ಮಾಡ್ಕೋಬೋದು ಅಂತ ಯೋಚನೆ ಮಾಡ್ತಾರೆ ಹೊರತು, ಫಾರ್ ಎಕ್ಸಾಂಪಲ್ ಪೇಯ್ಡ್ ನ್ಯೂಸ್, ಈಗ ಮೀಡಿಯಾ ನೆಟ್ ಅನ್ನೋದಿದೆ, ಪ್ರೈವೇಟ್ ಟ್ರೀಟೀಸ್ ಅನ್ನೋದಿದೆ. ಸೊ ಇವೆಲ್ಲವನ್ನೂ ಕೂಡ ಅವರು, ನೀವು ಮೀಡಿಯಾ ನೆಟ್ಟಿನ ಬಗ್ಗೆ ಮಾತನಾಡಿದಾಗ ಭಾಳ ಇಂಟೆಲಿಜೆಂಟ್ ಆದ ಉತ್ತರಗಳು ಬರೋವು. ಅಂದರೆ ಪತ್ರಕರ್ತರು PR ಥರ ಕೆಲಸ ಮಾಡಿ ಅವರು ಪ್ಲಾಂಟ್ ಮಾಡೋರು. ಮೀಡಿಯಾ ನೆಟ್ ಅಂತ ಇದ್ದಾಗ ಪತ್ರಕರ್ತರಿಗೆ ಆದಾಯ ಕಮ್ಮಿ ಆಗೋಯ್ತು, ಯಾಕಂದರೆ ಅವ್ರಿಗೆ ಪತ್ರಿಕೆನೇ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಬರುವ ಆದಾಯ ಪತ್ರಿಕೆಗೆ ಬರಲಿ, ನಾವು ಸಂಬಳ ಕೊಡುವ ಪತ್ರಕರ್ತನಿಗೆ ಯಾಕೆ ಹೋಗಬೇಕು ಅನ್ನೋದು. ಸೊ ಅದು ಆ ಲಾಜಿಕ್ ಸರಿನೇ, ಅದು ಡಿವಿಯಸ್ ಆದದ್ದೇ, ಅದೆಲ್ಲ ಸೆಪ್ರೇಟ್ ಆರ್ಗ್ಯುಮೆಂಟ್. ಅದು ಸಂಪೂರ್ಣ ಬೇರೆ ಆರ್ಗ್ಯುಮೆಂಟ್, ಅದು ಕಂಪ್ಲೀಟ್ಲಿ ಬೇರೆ ಆರ್ಗ್ಯುಮೆಂಟ್ ಅದು. ಬಟ್ ದಿಸ್ ಇಸ್ ಇಂಟ್ರೆಸ್ಟಿಂಗ್. ಸರ್, ಇದೇ ಸಂದರ್ಭದಲ್ಲಿ ಟೈಮ್ಸ್ ವಿಚಾರನ ಮಾತಾಡ್ತಾ ಇದ್ದಲ್ಲ, ಎಡಿಟೋರಿಯಲ್ ಪಾಲಿಸಿ ಅಂತ, ಹೌ ದೇ ಅನಲೈಸ್ ಆನ್ ದೇರ್ ಓನ್ ಅಂತ ಹೇಳಿ, ಮತ್ತು ಹೌ ದೇ ಸೆಟ್ ದ ಪ್ರಿಯಾರಿಟೀಸ್ ಅಂತ ಹೇಳಿ, ಒಂದು ವರ್ಕಿಂಗ್ ಪ್ಯಾಟರ್ನ್ಗೆ ಹೆಚ್ಚಿನ ಸಮಸ್ಯೆಗಳಾಗಲಿಲ್ಲ ರೀತಿಯಲ್ಲಿ ಯಾವ ರೀತಿ ಹೋಗ್ಬೋದು ಅಂತೇಳಿ. ಜಗ್ಸುರಯ್ಯ ಅವರ ಸೀನಿಯರ್ ಮೋಸ್ಟ್ ಎಡಿಟೋರಿಯಲ್ ಏನು ಸ್ಟಾಕ್ ಇರುವಂಥದ್ದು, ಅವರ ದ ಜೇಸ್ ಆ್ಯಂಡ್ ಟೈಮ್ಸ್ ಆಫ್ ಮೈ ಲೈಫ್ ಅಂತ ಅನ್ನೋದೊಂದೇ ಒಂದು ಆಟೋಬಯೋಗ್ರಫಿ ಇದೆ. ಅದ್ರಲ್ಲಿ ಬರೀತಾ ಒಂದು ಕಡೆ ಹೇಳ್ತಾರೆ, ಟೈಮ್ಸಲ್ಲಿ ಎಲ್ಲೂ ಕೂಡ ಜರ್ನಲಿಸ್ಟು ಅವ್ರನ್ನ ನಾವೇ ತುಂಬ ವಿ ರನ್ ದ ಶೋ ಅನ್ನೋ ಥರದಾಗಲಿ, ವಿ ಆರ್ ಅಟ್ ದ ಸೆಂಟರ್ ಆಫ್ ದ ಶೋ ಅನ್ನೋ ಥರದಾಗಲಿ ಇರ್ತಾ ಇರಲಿಲ್ಲ. ಅವ್ರನ್ನ ಎರಡನೇ ದರ್ಜೆಯ ಒಂದು ವರ್ಕ್ ಫೋರ್ಸ್ ಥರ ಅಲ್ಲಿ ಇದು ಮಾಡಿರುವಂಥದ್ದಿದೆ ಅನ್ನೋ ಥರದನ್ನು. ಅಂದರೆ ಅದನ್ನು ಇಟ್ಸ್ ನಾಟ್ ಎ ರಿಮಾರ್ಕ್ ಅಥವಾ ಇಟ್ಸ್ ಅನ್ ಅಬ್ಸರ್ವೇಷನ್ ವಿಚ್ ಕಮ್ಸ್ ಔಟ್ ಆಫ್ ದೇರ್. ಹೇಗೆ ಒಂದು ಕಾರ್ಪೊರೇಟ್ ಮೀಡಿಯಾ ರನ್ ಆಗುತ್ತೆ ಅಂತ ಹೇಳುವಂಥ ಸಂದರ್ಭದಲ್ಲಿ, ಮತ್ತು ಮೇ ಬಿ ಆ ಕಾಂಟ್ರಾಕ್ಟ್ನ ಬೇಕಿಂಗ್ ಅನ್ ಎಂಪ್ಲಾಯಿ ಅವ್ರದ್ದೇ ಕಾಂಟ್ರಾಕ್ಟ್ನ ನೋಡಿದಾಗಲೂ ಕೂಡ ನಮಗೆ ಅಲ್ಲಿ ಕೆಲವೊಂದು ಕ್ಲಾಸಸ್ ಭಾಳ ನಮ್ಮ ಬಗ್ಗೆ ನಮಗೇನೆ ಪತ್ರಕರ್ತರಿಗೆ ಕೆಲವೊಮ್ಮೆ ಅವರು ಅಧಿಕಾರಶಾಹಿಯ ಜೊತೆಯಲ್ಲಿ ಒಡನಾಟದ ಜೊತೆ ಆಗಲಿ ಅಥವಾ ಅಧಿಕಾರ ಕೇಂದ್ರಗಳ ಜೊತೆಯ ಒಡನಾಟದ ಜೊತೆಯಲ್ಲಾಗಲಿ ಎಲ್ಲೋ ಒಂದು ಥರದ ಹಮ್ಮು ಅಹಂಕಾರಗಳೆಲ್ಲ ಬೆಳೆಯುವ ಎಲ್ಲ ಸಾಧ್ಯತೆಗಳು, ಮತ್ತು ಅದು ತುಂಬ ಆರೋಗ್ಯಂಟ್ ಆಗಿ ಕೂಡ ಅದು ವ್ಯಕ್ತ ಆಗುವಂಥ ಎಲ್ಲ ಸಾಧ್ಯತೆಗಳು, ಸೆಲ್ಫ್ ಇಂಪಾರ್ಟೆನ್ಸ್ ಎಲ್ಲನೂ ಬರ್ತಾ ಹೋಗುತ್ತೆ. ಅದನ್ನು ಅವರ ಬಹುಶಃ ಅದನ್ನು ಬಹಳ ಬೇಗ ನೋಟಿಸ್ ಮಾಡಿ ಅಂತ ಒಂದು ಕಾಂಟ್ರಾಕ್ಟ್ ಕ್ಲಾಸಲ್ಲಿ ತಂದಂಥದ್ದು ಒಂದು ಇತ್ತು. ಅದರಲ್ಲಿ ಎಲ್ಲೂ ಪತ್ರಕರ್ತರು ಹೊರಗಡೆ ಅವರ ವೃತ್ತಿಯ ಕಾರಣದಿಂದಾಗಿ ಅವರು ಸಾಕಷ್ಟು ಅಧಿಕಾರ ಕೇಂದ್ರಗಳ ಸಮೀಪದಲ್ಲಿರಬಹುದು, ಇಂಪಾರ್ಟೆನ್ಸ್ ಗಳಿಸ್ಕೊಳ್ಬಹುದು, ಆದರೆ ಅದನ್ನು ಕಚೇರಿಯ ಒಳಗಡೆ ಅದೇ ರೀತಿಯ ಒಂದು ಪ್ರಾಮಿನೆನ್ಸ್ನ ಅವರು ಬಯಸಬಾರದು ಅನ್ನೋಂಥದ್ದು ಇತ್ತು. ವಿಚ್ ಐ ಥಿಂಕ್ ಡ್ರೈವ್ಸ್ ದ ಹೋಲ್ ಮೆಸೇಜ್ ಅಬೌಟ್ ದೇರ್ ಪ್ರೊಫೆಷನಲಿಸಮ್ ಟುವರ್ಡ್ಸ್ ಜರ್ನಲಿಸಮ್ ಆಸ್ ವೆಲ್ ಆಸ್ ಒಂದು ವರ್ಕಿಂಗ್ ಸ್ಟ್ರಕ್ಚರ್ ಹೇಗಿರಬೇಕು ಅಂತೇಳಿ. ಅದನ್ನು ಐ ಕೀಪ್ ಇಟ್ ಆಸ್ ಅನ್ ಅಬ್ಸರ್ವೇಷನ್, ದಟ್ಸ್ ಇಟ್. ಅದ್ರ ಮೇಲೆ ಏನಾದ್ರು ಮಾತಾಡಲಿಕ್ಕೆ ಅಂತ ಅನ್ಸುತ್ತಾ? ಹೌದು, ಐ ಆಮ್ ಅವೇರ್ ಆಫ್ ದ್ಯಾಟ್, ಆ್ಯಂಡ್ ದ್ಯಾಟ್ ಇಸ್ ಒಂಥರ ಟೈಮ್ಸಿನ ಫಿಲಾಸಫಿನ ಭಾಗ ಅದು, ಮತ್ತು ಅದು ಇನ್ಸ್ಟಿಟ್ಯೂಷನಲೈಸ್ ಆಗೋಗಿದೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ. ಸೊ ಜಗ್ಸುರಯ್ಯ ಹೇಳ್ತಾ ಇರೋದು ಇಸ್ ಅಬ್ಸಲ್ಯೂಟ್ಲಿ ರೈಟ್, ದಟ್ ಜರ್ನಲಿಸ್ಟ್ಸ್ ಆರ್ ನಾಟ್ ಅಟ್ ದಿ ಟಾಪ್ ಆಫ್ ದಿ ಪಿರಮಿಡ್. ಇಟ್ಸ್ ದಿ ರೆಸ್ಪಾನ್ಸ್ ಡಿಪಾರ್ಟ್ಮೆಂಟ್, ಅಂದರೆ ಅವರ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಅವರ ಸೇಲ್ಸು, ಅವು ದೇ ಆರ್ ವೆರಿ 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 ಇಂಪಾರ್ಟೆಂಟ್. ಅಂದರೆ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಡನ್ ಟು ಹೆಲ್ಪ್ ರೆಸ್ಪಾನ್ಸ್, ಅಂದರೆ ರೆವೆನ್ಯೂವನ್ನು ಗಳಿಸಲಿಕ್ಕೆ ಏನು ಮಾಡಬೇಕು ಅದಕ್ಕೆ ಅದು ಪ್ರಾಮಿನೆನ್ಸನ್ನು ಕೊಡಬೇಕು ಅನ್ನೋದು ಅವರ ಫಿಲಾಸಫಿ. ಅದು ಅಂದರೆ ಅದು ಸ್ಟೇಟೆಡ್ ಫಿಲಾಸಫಿ, ಅದೇನು ಮುಚ್ಚು ಮರೆ ಇಲ್ಲ ಅವರಲ್ಲಿ. ಅದರಿಂದಲೇ ಇವಾಗ ನನಗೆ ಅದು ಹೆಂಗೆ ಎಫೆಕ್ಟ್ ಆಯಿತು ಅನ್ನೋದು ಬಹುಶಃ ನಿಮ್ಮ ಪ್ರಶ್ನೆಯ ಒಂದು ಇದಿರ್ಬೋದು, ಎಡೆ ಇರಬಹುದು ಅಂತ ನಾನು ಅಸ್ಯೂಮ್ ಮಾಡ್ಕೋತೀನಿ. that is why I did not last long in the Times of India group, Times group ಅಲ್ಲಿ. ಮತ್ತು ನಾನು ವಿಜಯ ಕರ್ನಾಟಕಕ್ಕೆ ಬಂದಾಗ there was a unique opportunity because the paper was in a certain kind of crisis. ಅದು ಕ್ರೆಡಿಬಿಲಿಟಿನ ಕ್ರೈಸಿಸ್ ಇರ್ಬೋದು ಅಥವಾ ಬೇರೆ ಥರದ ಕ್ರೈಸಿಸ್ ಇದ್ದಿರಬಹುದು. ಮತ್ತು ನಾನು ಬರೋದಕ್ಕೆ ನಾನು 2012ರಲ್ಲಿ ಬಂದರೂ ಕೂಡ 2010ರಿಂದಲೇ ನಾನು ಅವರ ಸಂಪರ್ಕದಲ್ಲಿದ್ದೆ. ಮತ್ತು ನಾನು ಪತ್ರಿಕೆಗೆ ಬರಬೇಕು ಅಂತ ಒಂದು ಇನ್ವಿಟೇಷನ್ ಇತ್ತು, ಇವೆಲ್ಲ ನಡೀತಾ ಇತ್ತು. ಮತ್ತು ನಾನು ತಡ ಆಗಲಿಕ್ಕೆ ವಿನೋದ್ ಮೆಹ್ತಾ ಅವ್ರು ರಿಟೈರ್ ಆಗಲಿಲ್ಲ, ನಾನು ಅವ್ರು ರಿಟೈರ್ ಆಗೋವರೆಗೂ ಬರೋಲ್ಲ ಅಂತ ಹೇಳ್ತಿದ್ದೆ. ಅದೆಲ್ಲ ದಟ್ಸ್ ಸೆಪ್ರೇಟ್. ಬಟ್ ನನಗೆ ಅಲ್ಲಿ ಒಂದು ಬೇರೆ ಥರದ ಸಂದರ್ಭ ಇದ್ದಿದ್ದರಿಂದ ಪತ್ರಿಕೆಯ ಗುಣಲಕ್ಷಣಗಳನ್ನು ಮತ್ತೆ ವಿಜಯ ಕರ್ನಾಟಕಕ್ಕೆ ತರಬೇಕು ಅನ್ನೋ ಒಂದು ಆಶಯದೊಂದಿಗೆ ನನ್ನನ್ನು ಬರಮಾಡ್ಕೊಂಡಿದ್ದರಿಂದ ನಾನು ಐ ಕುಡ್ ಫಂಕ್ಷನ್ ಆ್ಯಸ್ ಅ ಪಕ್ಕಾ ಪ್ರೊಫೆಷ್ನಲ್ ಜರ್ನಲಿಸ್ಟ್.
ಸೊ ಎಲ್ಲಿವರೆಗೂ ಆ ಫ್ರೀಡಮನ್ನು ನಾನು ಎಂಜಾಯ್ ಮಾಡಿದ್ನೋ 3 ವರ್ಷಗಳ ಕಾಲ, ನಾನು ಅಲ್ಲಿವರೆಗೂ ಅಲ್ಲಿ ಇದ್ದೆ. ಅನಂತರ ಐ ಜಸ್ಟ್ ಮೂವ್ಡ್ ಆನ್. ನಾನು 3 ವರ್ಷ ಅಲ್ಲಿ ಇದ್ದಷ್ಟು ಕಾಲ ಐ ಡಿಂಟ್ ಹ್ಯಾವ್ ಟು ಕಾಂಪ್ರಮೈಸ್ ಮಚ್. ಇನ್ಫ್ಯಾಕ್ಟ್ ಪ್ರೊಫೆಷ್ನಲಿ ಇಟ್ಸ್ ಫಾರ್ ಮೋರ್ ಫ್ರೀಯರ್ ಟು ಬಿ ಇನ್ ದಿ ಟೈಮ್ಸ್ ಬಿಕಾಸ್ ಎವ್ರಿಥಿಂಗ್ ಇಸ್ ಅಪ್ ಫ್ರಂಟ್. ಯಾವುದು ಕೂಡ ಹಿಡನ್ ಇರೋಲ್ಲ. ಸೊ ಇದಿದೆ, ಸೊ ನಿಮ್ಮ ಆಯ್ಕೆ ಇದೆ ಇಲ್ಲಿ. ಸೊ ನಿಮಗೆ ಆ ಸ್ಪೇಸ್ನಲ್ಲಿ ನೀವು ಒನ್ಸ್ ಯು ಡಿಸೈಡ್ ದಟ್ ನಿಮ್ಗಿರೋ ಸ್ಪೇಸ್ ಇಷ್ಟೇನೆ ಅಂತ, ದೆನ್ ಇಟ್ಸ್ ಈಸಿಯರ್ ಟು ಆಪರೇಟ್. ಮತ್ತು ನನಗೆ ಆ ಸ್ಪೇಸನ್ನು ಹಿಗ್ಗಿಸ್ಕೊಳ್ಳುವ ಸಾಧ್ಯತೆ ಇತ್ತು. ಅದು ಕುಗ್ಗಿರಲಿಲ್ಲ ನನಗೆ. ಯಾಕೆ ಅಂತ ಹೇಳಿದ್ರೆ ಅದು ಒಂಥರದ ರಿವೈವಲ್ ನನ್ನ ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು. ಸೊ ನಾನು ಆ ಥರದ ರೀಲಾಂಚಿಗೆ ಬಂದಂಥ ಒಬ್ಬ ಎಡಿಟ್ರು. ಸೊ ನನಗೆ ಅನ್ಯೂಷಲ್ ಆದ ಒಂದು ಇಂಡಿಪೆಂಡೆನ್ಸ್ ಇತ್ತು. ಮತ್ತು ನನ್ನ ಎಕ್ಸ್ಪೆರಿಮೆಂಟೇಷನ್ ಇತ್ತಲ್ಲ, ನನ್ನ ನಾನು ಎಲ್ಲೋ ಒಂದು ಕಡೆ ಪತ್ರಕರ್ತ ಅಂದ ಕೂಡಲೇ ಮೈ ವರ್ಡ್ ಇಸ್ ಅಲ್ಟಿಮೇಟ್, ನಾನು ಹೇಳಿದ್ದೇ ಸರಿ, ಇದರಿಂದ ಆಚೆಗೆ ಬೇರೆ ಏನೂ ಇಲ್ಲ, ನಾನು ಸಂಪಾದಕ ಅಂತ ಅನ್ನಿಸ್ಕೊಂಡು ಮುಗೋದು, ಆ ಥರದ ಅಹಂಕಾರವೂ ಕೂಡ ಸರಿ ಅಲ್ಲ ಅಂತ ನನಗನ್ಸುತ್ತೆ. ಯಾಕೆಂತ ಹೇಳಿದ್ರೆ ಪತ್ರಿಕೆ ಆಫ್ಟರ್ ಆಲ್ ಇಸ್ ಅ ಕೊಲಾಬ್ರೇಟಿವ್ ಎಫರ್ಟ್. ನೀವು ಚೆನ್ನಾಗಿ ಒಂದು ಆರ್ಟಿಕಲ್ ಬರೆದ್ಬಿಡ್ಬೋದು, ಬಟ್ ಅದನ್ನು ಮಾರಕ್ಕೆ ಯಾರೋ ಬೇಕಿರ್ತಾರೆ. ಆ ಪತ್ರಿಕೆ ಉಳಿಬೇಕಾದ್ರೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬೇಕಿರ್ತದೆ. ಸೊ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ಮಾತ್ರ ಪತ್ರಿಕೆ ಒಂದು ಪ್ಲ್ಯಾಟ್ಫಾರ್ಮ್ ಉಳಿತದೆ ನಿಮಗೆ. ಸೊ ನಿಮಗಿರುವ ಸ್ಪೇಸಲ್ಲಿ ನೀವು ಅದನ್ನು ಎಷ್ಟು ಕ್ರಿಯೇಟಿವ್ ಆಗಿ ಬಳಸ್ತೀರಿ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗ್ತದೆ. ಮತ್ತು ನನ್ನ ಕೇಸಲ್ಲಿ ನನಗೆ ಹೆಚ್ಚಿನ ಫ್ರೀಡಮ್ ಇತ್ತು ಬಿಕಾಸ್ ಆಫ್ ದಿ ಕಾಂಟೆಕ್ಸ್ಟ್ ಇನ್ ವಿಚ್ ಐ ಹ್ಯಾಡ್ ಕಮ್ ಇನ್. ಸೊ ಹಾಗಾಗಿ ಐ ಎಂಜಾಯ್ಡ್ ದಟ್ ಫ್ರೀಡಮ್ ಆ್ಯಂಡ್ ದಟ್ ಇಂಡಿಪೆಂಡೆನ್ಸ್. ಸೊ ಈ ಜಗ್ಸುರಯ್ಯ ಅವ್ರು ನೀವು ಹೇಳ್ತಾ ಇರೋದು ಕರೆಕ್ಟ್. ಅದು ಬಟ್ ಅದು ಜರ್ನಲಿಸ್ಟಿಕ್ ಈಗೋಸನ್ನು ಭಾಳ ಬೇಗ ಸಮೀರ್ ಜೈನ್ ಅವ್ರು ಅರ್ಥ ಮಾಡ್ಕೊಂಡ್ರು ಅನಿಸುತ್ತೆ. ಮತ್ತು ಅದಕ್ಕೆ ಭಾಳ ಬೇರೆ ಬೇರೆ ಕಥೆಗಳು ಇದೆ. ಗಿರಿಲಾಲ್ ಜೈನ್ ಅವರನ್ನು ಹೆಂಗೆ ಟ್ರೀಟ್ ಮಾಡಿದ್ರು, ಸೊ ಹಾಗಾಗಿ ಅವ್ರಿಗೆ ಜರ್ನಲಿಸ್ಟ್ಗಳ ಬಗೆಗೆ ಇವರನ್ನು ಕಸದ ಥರ ನೋಡಬೇಕು ಅನ್ನೋ ಒಂದು ಸಿಟ್ಟು ಬಂತು. ಅದು ಅವ್ರು ಯಾವತ್ತೂ ಕನ್ಫರ್ಮ್ ಮಾಡಿಲ್ಲ, ಇದು ಬೇರೆಯವ್ರು ಬರೆದಿರೋದು. ಸೊ ಸಮೀರ್ ಜೈನ್ ಭಾಳ ರೆಕ್ಲೂಸಿವ್ ಆದಂಥ ಒಬ್ಬ ಓನರ್. ಸೊ ನಿಮಗೆ ಗೊತ್ತಿಲ್ಲ ಅವ್ರ ಮನಸ್ಸಿನಲ್ಲಿ ಏನು ನಡೀತಾ ಇರ್ತದೆ ಅಂತ. ಸೊ ನಮಗೆ ಅದರ ಒಥೆಂಟಿಸಿಟಿ ಗೊತ್ತಿಲ್ಲ. ಅಂದರೆ ಅವರು ಅದನ್ನು ಡೆಲಿಬ್ರೇಟಾಗಿ ಮಾಡಿದರೆ ಬಟ್ ಇಟ್ ವಾಸ್ ಹೆಲ್ಪ್ ದೆಮ್. ಆ ಬಿಸ್ನೆಸ್ ಮಾಡೆಲನ್ನು ಈಗ ಹಿಂದೂಸ್ತಾನ್ ಟೈಮ್ಸು ಅಡಾಪ್ಟ್ ಮಾಡ್ಕೊಂಡಿದೆ, ಹಿಂದೂ ಕೂಡ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಕೆಲವು ಡೆಕ್ಕನ್ ಹೆರಾಲ್ಡ್ ಥರದ ಆರ್ಗನೈಸೇಷನ್ಸ್ ಇನ್ನೂ ಅದನ್ನು ಮಾಡ್ಕೊಂಡಿಲ್ಲ, ಹಾಗಾಗಿ ಬಹುಶಃ ಹಿಂದುಳಿದಿದ್ದಾರೆ. ಬಟ್ ಆ ಮಾಡೆಲ್ ಅಂದರೆ ಅದು ಮುರ್ಡಾಕಿಯನ್ ಮಾಡೆಲ್, ಅದನ್ನು ಸಾಕಷ್ಟು ಪತ್ರಿಕೆಗಳು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು. ಸೊ ಅದು ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವುದು ಇಂಗ್ಲೆಂಡಲ್ಲಿ ನಿಮಗೆ 80s ಕಾಣಿಸ್ಲಿಕ್ಕೆ ಶುರು ಆಯಿತು ಅಂದರೆ ವಿತ್ ದಿ ಎಕ್ಸಿಟ್ ಆಫ್ ಲೆಜೆಂಡ್ರಿ ಎಡಿಟರ್ ಲೈಕ್ ಹೆರಾಲ್ಡ್ ಇವನ್ಸ್, ಅವರ 82 ಆಸ್ಪಾಸ್ನಲ್ಲಿ, ಅಂದರೆ ಸಂಡೇ ಟೈಮ್ಸಿನ ಮುರ್ಡಾಕ್ ಕೊಂಡ್ಕೊಂಡ ನಂತರ ಏನಾಗ್ಲಿಕ್ಕೆ ಶುರು ಆಯಿತು, ಅದರ ಇಂಪ್ಯಾಕ್ಟ್ ಇಂಡಿಯಾದಲ್ಲೂ ಕೂಡ 80ರ ದಶಕದ ಕೊನೆಯಲ್ಲಿ ನಿಮಗೆ ಕಾಣಿಸ್ಲಿಕ್ಕೆ ಶುರು ಆಯಿತು, ಟೈಮ್ಸ್ನಲ್ಲಿ ಕಾಣಿಸ್ಲಿಕ್ಕೆ ಶುರು ಆಯಿತು. ಅದನ್ನು ಭಾಳ ಬೇರೆ ರೀತಿ ಅವರು ಅದನ್ನು ಬಳಸಿದರು. ಬಟ್ ಟು ದೇರ್ ಕ್ರೆಡಿಟ್ ಅವರು ಅದನ್ನು ಯಾವುದನ್ನು ಮುಚ್ಚಿಟ್ಟಿಲ್ಲ. ಅದನ್ನು ಮುಚ್ಚಿಟ್ಟು ಇಲ್ಲ ನಾವು ಹೊರಗಡೆ ಹೇಳ್ಕೊಳಕ್ಕೊಂದು ಒಳಗಡೆ ಮಾಡೋದು ಇನ್ನೊಂದು ಅನ್ನೋ ಥರದ್ದು ಯಾವುದೇ ಇಲ್ಲ. ಅವರು ನಾವು ಇದೇ ಸ್ವಾಮಿ ನಾವು ಮಾಡೋದು, ನಮ್ಮನ್ನು ನೀವು ಬೇಕಿದ್ರೆ ನಮ್ಮನ್ನು ನೀವು ಅಡ್ವರ್ಟೈಸಿಂಗ್ ಕಂಪ್ನಿ ಅಂತಲೇ ಕರೀರಿ, ನಾವು ಅದೇನೇ ನಾವು ವಿ ಹ್ಯಾವ್ ಟು ರೀಚ್ ರೀಡರ್ಸ್. ನಾವು ಕೊಡುವ ಇನ್ಫಾರ್ಮೇಷನು ಇತ್ಯಾದಿ ಅದರ ವೆರಿಫಿಕೇಷನು ಇತ್ಯಾದಿ ಪಕ್ಕಾ ಮಾಡ್ಕೋತೀವಿ ಅಷ್ಟೇ. ಸೊ ರೀಡರಿಗೆ ಮೋಸ ಮಾಡಲ್ಲ ನಾವು, ಅವ್ನಿಗೆ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟರು ಸರಿಯಾಗಿ ಕೊಡ್ತೀವಿ ನಾವು ಅನ್ನೋ ಒಂದು ಬೇಸಿಕ್ ಆದ ಇದನ್ನು ಇಟ್ಕೊಂಡು ಅವರು ಮುನ್ನಡೀತಾ ಇದ್ದಾರೆ. ನಾನು ವಿಜಯ ಕರ್ನಾಟಕವನ್ನು ಅದರ ರ್ಯಾಪಿಡ್ ರೈಟ್ ಪೊಸಿಷನ್ನಿಂದ ಒಂದರ ಮಧ್ಯ ಮಾರ್ಗ ಅಂತ ಹೇಳ್ತೀವಲ್ಲ ಅಲ್ಲಿಗೆ ಎಳೆದು ತಂದಾಗ ನನ್ನ ಸರ್ಕ್ಯುಲೇಷನ್ ಬೀಳಲಿಲ್ಲ, ನನ್ನ ಸರ್ಕ್ಯುಲೇಷನ್ ಜಾಸ್ತಿ ಆಯಿತು.